ಶಿಬಿರದಲ್ಲಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬುವ ಉದ್ದೇಶದಿಂದ ಶ್ರೀ ಸಚ್ಚಿದಾನಂದ ಸೇವಾ ಟ್ರಸ್ಟ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ 3 ತಿಂಗಳ ಉಚಿತ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಪಟ್ಟಣದ ಹಳೆಯ ಎವಿಎಸ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜು, ಜೀವನದಲ್ಲಿ ಸೋಲು ಕಂಡಾಗ ಆತ್ಮಹತ್ಯೆಯಂತಹ ನಿರ್ಧಾರಗಳನ್ನು ಕೈಗೊಳ್ಳಬಾರದು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೂ ಅಥವಾ ಕಡಿಮೆ ಅಂಕ ಬಂದರೂ ಖಿನ್ನತೆಗೆ ಒಳಗಾಗದೆ ಮುಂದಿನ ದಿನಗಳಲ್ಲಿ ಸಾಧನೆ ಮಾಡುವ ಆತ್ಮವಿಶ್ವಾಸ ಹೊಂದಬೇಕು. ಸಾವನ್ನ ಪಕ್ಕಕ್ಕಿಡಿ, ನಿಮ್ಮ ಸಾಧನೆಯನ್ನ ಸಮಾಜದ ಮುಂದೆ ಇಡಿ ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ನಮಸ್ತೆ ಎಲ್ಲರಿಗೂ. ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಮೂಡಿ ಬಂದಿದೆ. ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಸಕ್ತಿಯಿಂದ ಬಂದು ನಮ್ಮಲ್ಲಿ ಅಡ್ಮಿಷನ್ ಆಗಿದ್ರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಸುಮಾರಿದ್ರೆ, ಇನ್ನೂ ಬರಬೇಕಾದ ವಿದ್ಯಾರ್ಥಿಗಳು ಇದ್ದರು. ಕಾರಣಾಂತರಗಳಿಂದ ಅವರು ಬರೋಕ್ಕಾಗದೇ ಇರ್ಬೋದು, ದೂರದ ಊರಿಂದ ಬರಬೇಕಾಗಿತ್ತು, ಬರೋಕ್ಕಾಗದೇ ಇರ್ಬೋದು. ಆಗಿಲ್ಲ ಅಂತಂದ್ರೂ ಕೂಡ ಈ ಒಂದು ನಮ್ಮ ನ್ಯೂಸ್ನ ಮುಖಾಂತರ ನಿಮಗೆಲ್ಲ ಮನವಿ ಮಾಡ್ಕೊಳ್ತಾ ಇರೋದೇನೆಂದರೆ, ಒಂದು ಸದಾವಕಾಶ ನಮ್ಮ ಮನೆಯ ಬಾಗಿಲಿಗೆ ಬಂದಿದೆ, ಅದನ್ನೆಲ್ಲರೂ ಉಪಯೋಗಿಸ್ಕೊಳ್ಳಿ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಮಾಡುವುದು ಯಾವುದಾದ್ರೂ ಒಂದೇ ಒಂದು ಸಾಧನ ಅಂತ ಏನೇನಾದರೂ ಇದ್ದರೆ ಅದು ಶಿಕ್ಷಣ ಮಾತ್ರ. ಅದು ಎಲ್ಲರೂ ಕಂಡರಿಯದಂತಹ ಒಂದು ಶಿಕ್ಷಣ. ಈ ಹಿಂದೆ ನಮ್ಮ ಇಲ್ಲಿ ಬಿಲೋಪ ಸರ್ ಅವರು ಹೇಳ್ತಾ ಇದ್ರು, ಭಾಗ ಮಾಡದೇ ಇರೋದು ಯಾವುದನ್ನ ಒಂದು ವಸ್ತು ಇರೋದಿದ್ರೆ ಅದು ಶಿಕ್ಷಣ. ಅಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮಗೊಂದು ಸರ್ಕಾರಿ ನೌಕರಿ ಪಡಿಬೇಕು ಅಂತ ಒಂದು ಸದಾವಕಾಶ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಎಲ್ಲ ಕಾಲ್ಫಾರ್ ಮಾಡುವ ನಿರೀಕ್ಷಣೆಗಳಲ್ಲಿ ಹೊಂದಿದೆ. ಅದು ನಾಳೆನೇ ಆಗ್ಬೋದು, ನಾಡದೇ ಆಗ್ಬೋದು, ಮುಂದಿನ ತಿಂಗಳೇ ಆಗ್ಬೋದು. ಅಂಥ ಸದಾವಕಾಶವನ್ನು ಅದಕ್ಕೆ ಎಲಿಜಿಬಿಲಿಟಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಉಚಿತವಾಗಿ ನೀಡತಕ್ಕಂಥ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪರೇಷನ್ ಆಗುವಂಥ ಕೋಚಿಂಗ್ ಕ್ಲಾಸ್ನ ಸದುಪಯೋಗ ಪಡಿಸ್ಕೊಳ್ಳಿ. ಯಾವುದೇ ರೀತಿಯಾದ ಒಂದು ಸಣ್ಣ ಶುಲ್ಕವಿಲ್ಲದೆ ನಿಮಗೆ ನೀಡ್ತಾ ಇರೋದು. ಬಡ ಮಕ್ಕಳಿಗಾಗಿ, ಉಳ್ಳವರು ಶಿವಾಲಯ ಕಟ್ಟುವರು, ಇಲ್ಲದವನ್ನು ನಾನೇನು ಮಾಡಲು. ಇದ್ದಿದ್ರಲ್ಲೇ ನಾವೇನಾದರೂ ಒಂದು ಕಲಿಬೇಕು ಅಂತಂದರೆ, ನಮ್ಮದು ಏನಾದರೆ ಬೆಂಗಳೂರು ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು ಅಂತ ಒಳ್ಳೆ ಫ್ಯಾಕಲ್ಟಿಗಳನ್ನ ಕರೆಸಿ ನಿಮಗೋಸ್ಕರ ಉಚಿತವಾಗಿ ನೀವು ಕಂಡರಿಯದಂತಹ ಒಂದು ಶಿಕ್ಷಣ ನಿಮಗೆ ಮನೆ ಬಾಗಿಲಿಗೆ ತಂದಿರತಕ್ಕಂತಹ ಶ್ರೀ ಸಚ್ಚಿದಾನಂದ ಸೇವಾ ಟ್ರಸ್ಟ್ ಇವತ್ತು ನಿಮ್ಮಲ್ಲಿ ಒಂದು ಮನವಿ ಏನು ಮಾಡ್ಕೊತಾ ಇದೆ, ಇಂಥ ಅವಕಾಶನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೇಬೇಡಿ. ಇದನ್ನು ಉಪಯೋಗಿಸ್ಕೊಳ್ಳಿ. ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮ ಯಶಸ್ವಿ ಕಾಣಲಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬಂದು ಇದನ್ನು ಉಪಯೋಗಿಸ್ಕೊಳ್ಳಿ. ಯಾಕಂತಂದರೆ ಬಡ ಮಕ್ಕಳು ಅಂಥ ಉದ್ಯೋಗಗಳನ್ನ ಅಲಂಕರಿಸೋಂಥ ವ್ಯಕ್ತಿಗಳೇ ಅಲ್ವಾ? ಹಾಗಾದರೆ ಅವಾಗ ಅವಕಾಶಗಳೇ ಇಲ್ವಾ? ಅಂಥ ಅವಕಾಶನ ಇವತ್ತು ನಮ್ಮನೆ ಮನೆ ಬಾಗಿಲಿಗೆ ಬಂದಿದೆ. ನಾವೆಲ್ಲರೂ ಸೇರೋಣ, ಆ ಒಂದು ಜಾಬ್ನ ಪಡೆಯೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲ, ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಇಲ್ಲ. 10 ಜನನೂ ಬಂದರೂ ಕೂಡ ನಾವು ಪಾಠ ಮಾಡ್ತೀವಿ. 50 ಜನ ಬಂದರೂ ಅದೇ ಕ್ವಾಲಿಟಿಯ ಶಿಕ್ಷಣ ಕೊಡ್ತೀವಿ. 500 ಜನ ಬಂದರೂ ಕೂಡ ಅದೇ ಕ್ವಾಲಿಟಿ ಶಿಕ್ಷಣ ನಾವು ಕೊಡ್ತೀವಿ. ಆದರೆ ಎಲಿಜಿಬಿಲಿಟಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಬಂದು ಆ ಒಂದು ಶಿಕ್ಷಣ ಪಡೆಯಬೇಕು. ಅದನ್ನು ಟೈಮಿಂಗ್ಸ್ ಇದೆ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ಇರುತ್ತೆ, ಮತ್ತೆ ಲಂಚ್ ಅವರು, ಮತ್ತೆ 2 ಗಂಟೆಯಿಂದ 5 ಗಂಟೆ ತನಕ ಇರುತ್ತೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೈಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿ ಎಚ್ ಬೆಲ್ಲಪ್ಪ ಮಾತನಾಡಿ, ತಾಲೂಕಿನ ಪದವೀಧರರು ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಚ್ಚಿದಾನಂದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಹೊಸದುರ್ಗ ಇವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ 3 ತಿಂಗಳ ಉಚಿತ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಆ ಶಿಬಿರಕ್ಕಾಗಿ ಈ ವಿದ್ಯಾರ್ಥಿಗಳೆಲ್ಲ ಇವಾಗ ಇಲ್ಲಿ ಸೇರಿದ್ದಾರೆ. ಈ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬಂತು ಅಂತ ಹೇಳಬೇಕು. ಮತ್ತು ಇದನ್ನು ನಾವೆಲ್ಲರೂ ಮೆಚ್ಚಬೇಕಾಗಿರೋ ಅಂಥದ್ದು. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಕಮ್ಮಿ ಇದೆ ನಮ್ಮ ಏರಿಯಾದಲ್ಲೆಲ್ಲ. ಧಾರವಾಡ, ಬ್ಯಾಂಗ್ಳೂರು ಇಂಥ ಕಡೆ, ಶಿವಮೊಗ್ಗ ಇಂಥ ಕಡೆ ಎಲ್ಲ ಹೋಗಬೇಕಾಗುತ್ತೆ. ಈಗ ನಮ್ಮ ಹೊಸದುರ್ಗದಲ್ಲೇ ಒಂದು ತರಬೇತಿ ಶಿಬಿರವನ್ನು ಏರ್ಪಡಿಸಿರೋದು ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಅದು ಬಡ ವಿದ್ಯಾರ್ಥಿಗಳು ಏನಿದ್ದಾರೋ ಅವ್ರಿಗಂತೂ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ಏನು ಅಂದರೆ, ಶಿಕ್ಷಣದ ಬಗ್ಗೆ ತಿಳುವಳಿಕೆನೂ ಕೂಡ ಅವ್ರಿಗೆ ಜಾಸ್ತಿ ಆಗುತ್ತೆ. ಒಂದೇ ಮಾತನ್ನು ಹೇಳಬೇಕು ಅಂದರೆ, ಶಿಕ್ಷಣದ ಬಗ್ಗೆ ಎಜುಕೇಷನ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಸೊಸೈಟಿ. ಅಂದರೆ
ಒಂದು ವ್ಯಕ್ತಿಯನ್ನು ಶಿಕ್ಷಣ ಬದಲಾಯಿಸ್ಬೋದು, ಒಂದು ಸಮಾಜವನ್ನು ಶಿಕ್ಷಣ ಬದಲಾಯಿಸ್ಬೋದು, ಒಂದು ಇಡೀ ವಿಶ್ವವನ್ನೇ ಶಿಕ್ಷಣ ಬದಲಾಯಿಸ್ಬೋದು. ಇದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಲಕ್ಷಣ ಶಿಕ್ಷಣದಂತ. ಎಜುಕೇಷನ್ ಅಂದರೆ ನಮ್ಮ ಬದುಕು ಅಂತ ನಾವು ತಿಳ್ಕೊಬೇಕು. ಈಗ ತರಬೇತುದಾರರು ಏನು ಬಂದರೋ ಅವ್ರು ಸುಮ್ಮನೆ ಬಂದಿಲ್ಲ. 3 ತಿಂಗಳು ಟ್ರೈನಿಂಗ್ ತೊಗೊಂಡ್ರೆ ಅವರು ಒಂದು ಕೆಲಸವನ್ನು ಪಡೆಯುವಂಥ ಆದರೆ ಅವ್ರ ಜೀವನನೇ, ಅವ್ರ ಭವಿಷ್ಯನೇ, ಅವ್ರ ಮಕ್ಕಳ ಭವಿಷ್ಯ, ಅವ್ರ ಭವಿಷ್ಯನೂ ಕೂಡ ಬದಲಾವಣೆ ಆಗುತ್ತೆ. ಅಂಥ ಒಂದು ತರಬೇತಿ ಶಿಬಿರನ ಏರ್ಪಡಿಸಿದ್ದಾರೆ. ಇದಕ್ಕಾಗಿ ಸಚ್ಚಿದಾನಂದ ಸೇವಾ ಟ್ರಸ್ಟಿನ ಆಡಳಿತ ಮಂಡಳಿಯ ಎಲ್ಲರಿಗೂ ಕೂಡ ಗೌರವಪೂರ್ವಕವಾಗಿ ನಾನು ನಮಿಸ್ಲಿಕ್ಕೆ, ವಂದನೆಗಳನ್ನು ತಿಳಿಸ್ಲಿಕ್ಕೆ, ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸಚ್ಚಿದಾನಂದ ಸೇವಾ ಟ್ರಸ್ಟ್ ವತಿಗಳಿಂದ ಹೊಸದುರ್ಗದಲ್ಲಿ 3 ತಿಂಗಳವಾಗಿ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಕಾರ್ಯಾಗಾರ ಶ್ರೀ ಬಸವರಾಜ್ ಸರ್ ಅವರು ಸನ್ನಿಧಿಯಲ್ಲಿ ಹಮ್ಮಿಕೊಂಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಂಗಳೂರಿನ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ, ಶ್ರೀ ಗುರುಕುಲ ಅಕಾಡೆಮಿ ಇರುವ ಎಲ್ಲ ಟೀಚರ್ ಸಿಬ್ಬಂದಿ ವರ್ಗದವರು ಸಂಪೂರ್ಣವಾಗಿ ನಾವು 3 ತಿಂಗಳ ಕಾಲ ಸುಮಾರು ಒಂದು 20 ಮೆಂಬರ್ಸ್ ಟೀಚರ್ಸು ಮತ್ತು ಅದು ಸಂಬಂಧಪಟ್ಟಂತೆ ಮಾಡಲ್ ಟೆಸ್ಟ್ ಆಗಿರ್ಬೋದು, ಅದು ಸಂಬಂಧಪಟ್ಟಂತೆ ಟೆಸ್ಟ್ ಸೀರೀಸು ಪ್ಲಸ್ UPSC KPSC ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಸಂಬಂಧಪಟ್ಟಂತೆ ಆಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ 3 ತಿಂಗಳಲ್ಲಿ ಟೋಟಲ್ ಸಿಲೆಬಸ್ ಮುಗಿಸಿ ಕೊಡಿಸೋದು ಜವಾಬ್ದಾರಿ ನಮ್ಮದು. ಹಾಗಾಗಿ ಈ ಭಾಗದಲ್ಲಿ ಹೊಸದುರ್ಗ ತಾಲೂಕಿನಲ್ಲಿರುವ ಗ್ರಾಮೀಣ ಪ್ರದೇಶದಲ್ಲಿರುವ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಇಂಥ ಸುವರ್ಣಾವಕಾಶ ಮತ್ತೊಂದು ದಿನ ಸಿಗಲ್ಲ. ಇದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದಲ್ಲಿ ಸರ್ಕಾರಿ PU ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಮಲ್ಲಪ್ಪ, ತರಬೇತಿ ಉಪನ್ಯಾಸಕ ಹೇಮಂತ ರಾಥೋಡ್, ಉದ್ಯಮಿ ಚನ್ನಬಸವಯ್ಯ, ಸಮಾಜ ಸೇವಕ ಜಮುರಾ ನಾಗರಾಜ್, ಸಾವಿತ್ರಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.